ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋದವ್ರು. ಆತ್ಮೀಯರೇ, ಬಿ ಜೆ ಪಿ ಕಾಲ ಮುಗಿತಾ? ಎಂಡ್ ಆಫ್ ದ ಬಿ ಜೆ ಪಿ ಎರ. ನಾನು ಹೇಳ್ತಾ ಇಲ್ಲ, ರವೀಶ್ ಕುಮಾರ್ ಈ ದೇಶದ ಪ್ರಾಮಾಣಿಕ ಪತ್ರಕರ್ತ ಈ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು. ಯಾಕಂದರೆ ಬಿ ಜೆ ಪಿ ಶಾ ಎಡವಿದರ ಬಿಹಾರದಲ್ಲಿ ಮುಖ್ಯಮಂತ್ರಿ ಮಾಡೋದನ್ನು ನಿತೀಶನ್ನು ತಪ್ಪಿಸಿ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಯಾಕಂದ್ರೆ ನಿತೀಶರು ಸಹಜ ನಿರಂತರವಾಗಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ರಬಲ ಆಕಾಂಕ್ಷೆದಂಥವರು, ಬಿಹಾರನ ಸುಲಭವಾಗಿ ಬಿಟ್ಟುಕೊಡುವಂಥ ವ್ಯಕ್ತಿ ಅವರಲ್ಲ. ಕಳೆದ 20 ವರ್ಷಗಳನ್ನ ಆಳ್ತಾ ಬಂದಿದ್ದಾರೆ. ಈಗೂ 55 ವರ್ಷ ಆಳಬೇಕು ಅನ್ನುವಂಥ ಅಭಿಲಾಷೆಗಳವರು. ಅವರು ಇನ್ನೊಬ್ಬ ನಮ್ಮ ಮೋದಿ ಅವ್ರ ಹಂಗೆ ಮಹತ್ವಾಕಾಂಕ್ಷಿ. ಹೀಗಾಗಿ ಇವತ್ತು ನಮ್ಮ ಈ ಬುದ್ಧಿವಂತ ಸಮಾಜವಾದಿ ಕರೆಸಿಕೊಳ್ಳುತ್ತಿರುವಂಥ ಸಮಾಜವಾದಿ ಅಲ್ಲ ಅವರು, ಪಲ್ಟುರಾಮ್, ನಮ್ಮ ನಿತೀಶ್ ಕುಮಾರ್ ಮತ್ತು ಪಲ್ಟು ಹೊಡಿತಾರ, ಪಲ್ಟಿ ಹಾಕ್ತಾರ, ಇಂಡಿಯಾ ಕಡೆ ಬರ್ತಾ ಇದ್ದಾರೆ. ಜೊತೆಗೆ ನಾಯ್ಡು ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದಾರ. ಚಂದ್ರಬಾಬು ನಾಯ್ಡು ಅವರು ಮಹತ್ವಾಕಾಂಕ್ಷಿ, ದೊಡ್ಡ ಆಸೆ ಅವರು, ಸ್ವತಃ ತಮ್ಮ ಏನೂ ಮಾಡಿ ಅಧಿಕಾರಕ್ಕೆ ಬಂದಂಥವರು. ಹೀಗಾಗಿ ಅವರಿಬ್ಬರು ಒಂದಾದ್ರ, ಅವರಿಬ್ಬರು ಈಗ ಇಂಡಿಯಾ ಕಡೆ ವಾಲಿದಾರ? ಇದು ದೊಡ್ಡ ಪ್ರಶ್ನೆ. ಯಾಕೆ ದೊಡ್ಡ ಚರ್ಚೆ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಒಂದು ವೇಳೆ ಇದು ನಿಜಾನ ಆಗಿದ್ದರೆ ನಿಶ್ಚಿತವಾಗಿಯೂ ಮೋದಿಯವರ ಕಾಲ ಎಂಡ. ಅದರಲ್ಲೂ ಇನ್ನೂ ಸುದ್ದಿಗಳು ಬರ್ತಾ ಇದ್ದಾವೆ. ಒಂದು ವೇಳೆ ಇದನ್ನು ಮಾಡ್ಕೊಂಡು ಬಂದರೆ ಪೂರ್ಣವಾದ ಇಂಡಿಯಾ ಅವರನ್ನು ಪ್ರಧಾನಿ ಮಾಡ್ತೀವಿ. ಯಾರನ್ನು? ನಿತೀಶ್ ಕುಮಾರ್ ಅವರನ್ನು ಗೃಹ ಮಿನಿಸ್ಟರ್ ಯಾವುದೋ ಇನ್ನೊಂದು ಅವ್ರಿಗೆ ನಾಯ್ಡುವರೆಗೆ ಕೊಡ್ತೀವಿ, ಅವರ ಮಗನ ಇಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥ ಆಫರ್ ಇದ್ದಾವಂತ ಸುದ್ದಿಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕಾಗಿ ಇವತ್ತು ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರು ಪಲ್ಟು ಹೊಡೆದ್ರ. ಒಂದು ವೇಳೆ ಇದು ನಿಜ ಆದ್ರೆ ಬಿ ಜೆ ಪಿಯ ಅಂತ್ಯ ಸ್ಟಾರ್ಟು ಅಂತ ಇಲ್ಲವರು ಏನೋ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ಸಿಗರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಎಲೆಕ್ಷನ್ ಕಮಿಷನ್ ತನ್ನ ಕೈಲಿ ಕೆಲಸ ನಡೆದಿದ್ದಾರೆ ಅಂತೇಳಿ. ಇಂಥ ಒಂದು ಅಧಿಕಾರ ಚೇಂಜ್ ಆದರೆ ಅಧಿಕಾರಿಗಳು ಬದಲಾಗಿ ಹೋಗಿಬಿಡ್ತಾರೆ. ಅದು ಜ್ಞಾನೇಶ್ ಕುಮಾರ್ ಅವ್ರ ಗತಿ ಏನು ಮುಂದೆ ನೋಡುವಂಥದ್ದು. ಯಾಕೆಂದ್ರೆ ಯಾರಿಗೆ ಅತಿಯಾಗಿ ಬೆಂಬಲ ಕೊಡುವಂಥ ವ್ಯಕ್ತಿ ಇರ್ತಾರೋ ಇಂದಿಲ್ಲ ಅವ್ರಿಗೆ ಹೊಡೆದು ಬೀಳುವಂಥ ಸಹಜದ. ಅದೇನೂ ಇಲ್ಲ, ಇದು ಸಾಧ್ಯನಾ ಅನ್ನುವಂಥದ್ದು, ಸಾಧ್ಯದ ಯಾಕಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಬಿಹಾರದಲ್ಲಿ ಏನೋ ಶಾರ್ ಅವ್ರು ಮಾಡಿದರು, ತಮ್ಮವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ. ಇನ್ನೂ ಪ್ಲ್ಯಾನ್ ಅದು ಮುಗಿದಿಲ್ಲ. ಇವ್ರನ್ನ ಮಾಡಿಕೊಡೋದು ಅನ್ನುವಂತಹ ಒಂದು ಲಾಬಿ ನಡೆದಿರ್ತದೆ. ಭಾಳ ಚರ್ಚೆ ಭಾಳ ದಿವಸ ನಡೆದಿತ್ತು. ಮೇಲೆ ಆಗ್ತಾನೆ ಇತ್ತು. ಹಾಗೆ ಸುದ್ದಿಗಳು ಬರ್ತಾನೆ ಇತ್ತು. ಆ ಸುದ್ದಿಗಳೆಲ್ಲ ಗಟ್ಟಿನಲ್ಲೇ ಇವತ್ತು ಅದಕ್ಕೊಂದು ನಿಜರೂಪ ಬರ್ತಾಯಿದೆ. ಈ ಹಿಂದೆ ನಾಯ್ಡು ಅವ್ರ ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಅವ್ರ ಗೆಳೆತನ ಆಗಿರ್ಬೋದು, ಅಖಿಲೇಶ್ ಯಾದವ್ ಅವ್ರ ಗೆಳೆತನ ಆಗಿರ್ಬೋದು, ಜೊತೆಗೆ ನಿತೀಶ್ ಕುಮಾರ್ ಅವ್ರ ಗೆಳೆತನ ಆಗಿರ್ಬೋದು. ಇಲ್ಲಿವರೆಗೆ ಈ ಬಿ ಜೆ ಪಿಯನ್ನು ಅವ್ರು ಯಾರು ನಂಬಿದವರು? ಮೂಲತಃ ಮೋದಿಯವ್ರನ್ನು ಕಠೋರವಾಗಿ ವಿರೋಧ ಮಾಡಿದಂಥವರು ಈ ನಿತೀಶ್ ಕುಮಾರ್. ಹಾಗಾದ್ರೆ ಹೀಗೆ ಹೊಂದಾಣಿಕೆ ಮಾಡಿಕೊಂಡ್ರು ಅಧಿಕಾರಕ್ಕಾಗಿ ಏನೆಲ್ಲ ಆಗ್ತಾಯಿದೆ ಈ ದೇಶದಲ್ಲೇ. ಹೀಗಾಗಿ ಇವತ್ತು ಮತ್ತು ಅಧಿಕಾರಕ್ಕಾಗಿ ಪಲ್ಟುರಾಮ್ ಆಗ್ತಾ ಇದ್ದಾರೆ. ಅವ್ರ ದೃಷ್ಟಿಯಿಂದ ಸರಿ, ಇನ್ನೊಬ್ಬರ ದೃಷ್ಟಿಯಿಂದ ಅನೈತಿಕತೆ ಇರ್ಬೋದು. ಇವತ್ತು ಬಿ ಜೆ ಪಿ ಅವ್ರನ್ನ ಟೀಕಾ ಮಾಡ್ಬೋದು, ಮತ್ತೇನು ಮಾಡ್ಬೋದು. ಆದರೆ ಬಿ ಜೆ ಪಿಗರು ಸಹಿತ ಅವ್ರ ಮುಖವನ್ನು ಮುಂದೆ ಮಾಡಿಕೊಂಡು ಈ ಒಂದು ಬಿಹಾರದಲ್ಲಿ ಗೆದ್ದು ಇವತ್ತು ತಮ್ಮ ಶಕ್ತಿ ಆದ ತಕ್ಷಣ ಅವ್ರನ್ನ ಬದುಕಿ ಸರಿಸುವಂಥ ಕೆಲಸ ಸರಿನಾ ಅನ್ನುವಂಥ ಮಾತುಗಳನ್ನು ಇಂಡಿಯಾ ಘಟಬಂಧವರು ಕೇಳ್ತಾ ಇದ್ದಾರೆ. ಇದರರ್ಥ ಇಂಡಿಯಾ ಘಟಬಂಧನ ಕಡೆ ನಾಯ್ಡು ಮತ್ತು ನಿತೀಶ್ ಅವರು ಹೊರಳಿದ್ದಾರೆ, ಮುಖ ಮಾಡಿದ್ದಾರೆ, ಈ ಕಡೆ ಬರ್ತಾರ ಅಂಥೇಳಿ. ಮೊದಲಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ ನಿತೀಶ್ ಅವ್ರಿಗೆ ಗ್ಯಾರಂಟಿ. ಹುಚ್ ಇಸ್ ಗ್ಯಾರಂಟಿ? ಮುಖ್ಯಮಂತ್ರಿ ಬಿಹಾರ ನಮ್ಮ ಕೈ ಕೊಡಬೇಕಪ್ಪ. ಆ ದಿಶೆಯಲ್ಲೇ ಈಗಾಗಲೇ ಇಂಡಿಯಾ ಘಟಬಂಧನ ಯಾಸ್ ಅಂತ ಹೇಳಿದ್ರೆ ಸುದ್ದಿಗಳಿದ್ದಾವೆ. ಮತ್ತು ಅದೇ ಕಾಲಕ್ಕೆ ನಾಯ್ಡು ಅವರಿಗೂ ಇವತ್ತು ಭಯ ಅದ. ಇವತ್ತು ನಿತೀಶ್ ಅವ್ರ ಕೈ ಕೊಡ್ತಿರುವಂಥ ಈ ಬಿ ಜೆ ಪಿಗರು, ಈ ಮೋದಿ ಶಾರ್ ಅವರು ನಾಳೆ ನನಗೆ ಕೊಡೋದಿಲ್ಲ ಅನ್ನೋ ಗ್ಯಾರಂಟಿ ಏನದ? ರಾಜಕೀಯದಲ್ಲಿ ಯಾರನ್ನು ನಿಲ್ಲುವ ನಂಬುವ ಹಾಗಿಲ್ಲ. ಯಾಕಂದರೆ ರಾಜಕೀಯ ನಿಲ್ಲೋದು ಅವರು ಹೇಳುವಂಥ ಮಾತು. ತಮ್ಮ ಅನುಕೂಲಸಿಂದು ರಾಜಕೀಯ ಈ ದೇಶದಲ್ಲೇ ಅದರ ಪ್ರಭಾವ ಇದೆಯಲ್ಲ. ಇವತ್ತು ನಂಬಿಸಿದ್ರು ಅವರು ಇಲ್ಲ ನಾಯ್ಡು ಅವರು. ಹೀಗಾಗಿ ನಿತೀಶ್ ಅವ್ರ ಜೊತೆ ಕೂಡಿಕೊಂಡು ಇವರು ಇದ್ದಂಥವ್ರು ಪ್ರಧಾನಮಂತ್ರಿ ಗದ್ದಿಗೆಯನ್ನು ಅಲ್ಲಾಡಿಸ್ಬೋದಾ? ಯಾಕಂದ್ರೆ ಅವ್ರು ಇವರು 240 ಅದು ನಂತರ ಚರ್ಚೆ ಆಗುತ್ತೆ. ಉಳಿದಲ್ಲಿ ಇವರು ಸಪೋರ್ಟಿಂದ ಆದಂಥದ್ದು. ಹೀಗಾಗಿ ಇನ್ನೂ ಅನೇಕ ಮತ್ತಿನ್ನೊಂದು ನಿಮಗೆ ಗೊತ್ತಿರಲಿ, ಗೆಲ್ಲುವ ಕುದುರೆ ಬೆನ್ನು ಹತ್ತಾರೆ ವಿನ ಅದನ್ನು ಹತ್ತಿ ಕೊಡ್ತಾರೆ ವಿನ ಸೋಲುವ ಕುದುರೆ ಅಂತ ಯಾವ ಶಾಸಕರಾಗಿರ್ಬೋದು, ಯಾವುದೇ ಎಂ ಪಿಗಳಾಗಿರ್ಬೋದು ಹೋಗುವುದಿಲ್ಲ, ಬೆನ್ನು ಹತ್ತೋದಿಲ್ಲ. ಯಾಕಂದ್ರೆ
ಈ 220 ನಮ್ಮಲ್ಲೇ, ಅಲ್ಲಿ 244 ಎಷ್ಟು 43 ಜನ ಬಿಹಾರದಲ್ಲೇ. ಅದೇ ಕಾಲಕ್ಕೆ ಇಂಡಿಯಾದ MP ಗಳು 543. ಈ ಎಲ್ಲ MP ಗಳು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಅಂತಾನೆ ಎಲ್ಲೋ ಒಬ್ಬರು ಇರ್ಬೋದು, ಆದರ್ಶವಾದಿಗಳು, ಸಿದ್ಧಾಂತವಾದಿಗಳು, ವಿಚಾರವಾದಿಗಳು ಇರ್ಬೋದು, ಅದು ಬಹಳ ಕಡಿಮೆ. ಅವರು ಸಹಿತ ಇವತ್ತು ಪಲ್ಟುರಾಮ್ ಆಗ್ತಾ ಇದ್ದಾರೆ. ಯಾಕಂದರೆ ನಾವು ಬದುಕಿದ್ರೆ ಸಾಕಪ್ಪ ಊರು ಸಾವಿರ ಮೆಗೆ ಅನ್ನುವಂಥ ಪರಿಸ್ಥಿತಿ ಎಲ್ಲರಲ್ಲೂ, ಎಲ್ಲರ ಮನೋಸ್ಥಿತಿಯಲ್ಲೂ ಅದ. ಯಾಕಂದರೆ ಎಲ್ಲರೂ ಕೋಟ್ಯಾಧೀಶರು, ಹಣಕ್ಕೆ ಬೆಳೆದಿದ್ದವರು, ಅಧಿಕಾರಕ್ಕೆ ಬೆಳೆದಿದ್ದವರು. ಇಲ್ಲೇ ಜನರ ಸೇವಾ ಅನ್ನೋದು ಹೆಸರಿಗೆ ಮಾತ್ರ, ಅದರ ನಡೆದು ತಮ್ಮ ಸೇವೆ ಮಾಡ್ಕೊಳ್ಳೋಂಥದ್ದು. ಅದೇನಿರಲಿ ಚರ್ಚೆ ಅದು ಬೇಕಾಗಿಲ್ಲ. ಬಟ್ ಹೆಂಗೆ ಮಾಡ್ತಾರಪ್ಪ ಇಲ್ಲಿ ಅಂದಾಗ JDS 85 ಆಯ್ಕೆ ಆಗಿದ್ದಾರೆ ಬಿಹಾರದಲ್ಲಿ, ಮುಖ್ಯಮಂತ್ರಿ ಆಗಿದ್ದಾರೆ. ಇಂಡಿಯಾ ಗಠಬಂಧನ ಏನಪ್ಪ ಅಂತಂದ್ರೆ 35 ಆಗಿದ್ದಾರೆ. ಅದೇ AIMI ಇದು 5. ಅಂದ್ರೆ ಇದರಿಂದ ಏನಾಗ್ತದಪ್ಪ ಅಂದ್ರೆ ಈ 85, 35 ಜೊತೆಗೆ AIMI ಅವು 5 ಎಲ್ಲ ಕೂಡಿಸಿ 125 ಆಗ್ತದೆ. ಇವು ಸರ್ಕಾರ ಆಗ್ತದೆ ಅನ್ನೋಂಥ ಒಂದು ವ್ಯಾಖ್ಯಾನ ನಡೆದು. ಹೀಗಾಗಿ ನಿತೀಶ್ ಅವರು ನಾನು ಮುಖ್ಯಮಂತ್ರಿ ಮೊದಲಾಗುವಂಥದ್ದು, ಅದರ ಪಡೆಯುವ ಎಲ್ಲ ಸಾಧ್ಯತೆಗಳು, ಕೊಡುವ ಎಲ್ಲ ಸಾಧ್ಯತೆಗಳು ಇಂಡಿಯಾ ಗಠಬಂಧನ್ ಅವರಿಗೆ ಆಶ್ವಾಸನೆ ಕೊಟ್ಟದ. AIMI ಇವರು ಸಹಿತ, AIMIM ಇವರು ಸಹಿತ BJP ಪಕ್ಕ ವಿರೋಧಿಗಳು. ಇವರೆಲ್ಲರೂ ಒಂದು ಕಡೆ ಆಗೋದ್ರಿಂದಾಗಿ ಸಹಜವಾಗಿ BJP ಬಿಹಾರದಲ್ಲಿ ಎಂಟಾದರೆ ಅದೇ ಸ್ಥಿತಿ ಕೇಂದ್ರದಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಪ್ರಧಾನಿ ಪಟ್ಟನು ಹೋಗುವಂಥ ಸಾಧ್ಯತೆಗಳು ಬರ್ತಾಯಿದ್ದಾವೆ. ಈ ನಮ್ಮ ಮೋದಿ ಅವರಿಂದ ಶಾ ಅವರು ಗೃಹ ಖಾತೆಯನ್ನು ಬಿಡುವಂಥ ಪ್ರಸಂಗ ಬರ್ತದೆ. ಆಗ ಬಂದಾಗ ಸಹಜವಾಗಿ ಇಲ್ಲೇ ಎಲೆಕ್ಷನ್ ಕಮಿಷನ್ಗೆ ತಿದ್ದುಪಡಿ ಆಗಿತ್ತಲ್ಲ, ಈ ಸುಪ್ರೀಂ ಕೋರ್ಟಿನಿಂದ ಅದು ಬದಲಾಗುವ ಸಾಧ್ಯತೆ ಇದ್ದಾವೆ. ಬೇಡ ಇವರು ಸಹಿತ ಅವರೇ ಇದ್ದಾರೆ, ಅವರಂತವರೇ ಇವರು. ಒಂದು ಕಡೆ NDA, ಇನ್ನೊಂದು ಕಡೆ ಇಂಡಿಯಾ, ಇವರಲ್ಲಿ ಭಿನ್ನತೆ ಇಲ್ಲ ಸ್ವಭಾವದಲ್ಲೇ. ಬಟ್ ಅದನ್ನು ಮುಂದೆ ಕಂಟಿನ್ಯೂ ಮಾಡಿಕೊಂಡು ತಮಗೆ ಬೇಕಾದಂಥ ಎಲೆಕ್ಷನ್ ಕಮಿಷನ್ ನೇಮಿಸ್ಕೊಂಡು ಇದೇ ಹಾಗೆ ಅವ್ರು ಹಿಡಿಬೋದೇನೋ, ಯಾರಿಗೆ ಗೊತ್ತು ಭವಿಷ್ಯದಲ್ಲೇ. ಇವರು ಯಾರಿಗೂ ಸಮಾಜ ಒಳ್ಳೇದು ಮಾಡಬೇಕು ಅಂತಿಲ್ಲ. ಬಟ್ ಇದ್ದಿದ್ರಲ್ಲ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೇಳಿ ಈ ಒಂದು ಇಂಡಿಯಾ ಜನಪರ ಇರಬಹುದು ಇರೋದು ನಾವು ಆಸೆ ಮಾಡಬೇಕಾಗಿದೆ. ಯಾಕಂದ್ರೆ ಇದು ಯಾರ ಮೇಲೆ ಯಾರೂ ಆಸೆ ಮಾಡೋ ಪರಿಸ್ಥಿತಿ ನಾವೆಲ್ಲ ಇಲ್ಲ. ಆದರೆ ಒಂದು ಕ್ಲಿಯರ್ ಏನಪ್ಪ ಅಂದ್ರೆ ರವೀಶ್ ಕುಮಾರ್ ಅವರ ಅಭಿಪ್ರಾಯದಂತೆ ಇಂಡಿಯಾ ಸಂಘಟನೆ ಜೊತೆಗೆ ರವೀಶ್ ಕುಮಾರ್ ಅವರು ಹೇಳಿದಂತೆ ಇಂಡಿಯಾ ಗಠಬಂಧನ ಜೊತೆಗೆ ನಮ್ಮ ನಾಯ್ಡು, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಜಂಟಿಯಾಗಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕಾಗಿ ಸಾಕಷ್ಟು ದಿನಗಳಿಂದ ಅವ್ರ ಮಧ್ಯದಲ್ಲಿ ಚರ್ಚೆಗಳಾಗಿದ್ದಾವೆ. ಈ ಒಂದು ಹಂತಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಬರೀ ಬಾಡಿ ಲ್ಯಾಂಗ್ವೇಜ್ ಮೇಲೆ ತಿಳ್ಕೊಬೇಕಾಗಿದೆ. ಜೊತೆಗೆ ಅವರ ಭವಿಷ್ಯದ ರಾಜಕೀಯ ಭವಿಷ್ಯ ಚಿಂತೆ ಅವರಲ್ಲಿದೆ. ಮತ್ತು ಇನ್ನೊಂದು ಮಾತನ್ನು ಕೊನೆಯದಾಗಿ ಹೇಳುವಂಥದ್ದು ಮೋದಿ ಮತ್ತು ಶಾ, ಅದರಲ್ಲೂ ಶಾ ಇರ್ಬೋದು, ಮೋದಿ ಒಂದೇ ನಾಣ್ಯದ ನಂಬ್ಕೊಳ್ಳೋ ಅವರಿಬ್ಬರು. ಅವರ ನಿರ್ಧಾರ ನಿತೀಶ್ ಕುಮಾರ್ ಅವರು ಇಲ್ಲಿವರೆಗೆ ಅವ್ರ ದೋಸ್ತ ಹಿಡ್ಕೊಂಡ್ಬಂದು ಮಾಡ್ಕೊಂಡು ಬಂದು ಇವತ್ತು ಅವ್ರನ್ನ ಹೊರಗೆ ಹಾಕುವಂಥ ನಿರ್ಧಾರ ಮಾಡಿದ್ದು, ಅದು ಅವರ ವ್ಯಕ್ತಿತ್ವ ಒಪ್ಪುವಂಥದ್ದಲ್ಲ. ಇದರಿಂದ ಸಹಜವಾಗಿ ನಾಯ್ಡು ಅವರಲ್ಲಿ ಸಹಿತ ಸಂಶಯ ಮೂಡಿದೆ. ಇವತ್ತು ಇಂದಿಲ್ಲ ನಾಳೆ ನಮಗೂ ಈ ಹೊಡೆದು ಬರ್ತದೆ. ಆಗ ಓಡಾಡೋಕ್ಕಿಂತಲೂ ಈಗ ನಮ್ಮ ಸಮಯದ ಈ ಸಮಯದಲ್ಲೇ, ಯಾಕಂದರೆ ರಾಜಕೀಯ ನಿರ್ಣಯಗಳು ತೆಗೆದುಕೊಳ್ಳೋಲ್ಲ. ಒಂದು ದಿನ ಲೇಟ್ ಮಾಡಿದ್ರು, ಒಂದು ಕ್ಷಣ ಲೇಟ್ ಮಾಡಿದ್ರು ಬೇರೆ ಬೇರೆ ಆಗ್ತದೆ. ನಮ್ಮಲ್ಲಿ ಆಕ್ಸಿಡೆಂಟ್ ಹೇಳ್ತಾರಲ್ಲ, ಒಂದು ಕ್ಷಣ ನಾವಿದ್ದಂಥವ್ರು ಸ್ವಲ್ಪ ಏನಪ್ಪ ಅಜಾಗರೂಕರಾದ್ರೆ ಅಥವಾ ಒಂದು ಲಕ್ಷ ತೆಗೆದು ಹಾಕಿದ್ರೆ ಆಕ್ಸಿಡೆಂಟ್ ಆಗಿ ಜೀವ ಹೋಗುವಂಥ ಸಾಧ್ಯತೆಗಳಿರ್ತಾವೆ. ಆ ನೆಲಗಟ್ಟಿನಲ್ಲೇ ಈ ಸಮಯ ಇವ್ರಿಗೆ ಅತ್ಯಂತ ಕೂಡಿ ಬಂದದ, ಇಂಡಿಯಾಗೂ ಕೂಡಿ ಬಂದದ. ಆ ನಂತರ ನಮ್ಮ NDA ಮಿತ್ರರು ಇದ್ದಂಥ ಈ ನಾಯ್ಡು ಮತ್ತು ನಿತೀಶ್ ಅವರಿಗೂ ಬಂದದ. ಈ ಸಮಯ ಅವ್ರು ಹೆಂಗೆ ಉಪಯೋಗ ಮಾಡ್ಬೋದು ಅನ್ನೋದನ್ನು ಈಗ ಸಮಯಕ್ಕೆ ಬಿಟ್ಟಂಥ ವಿಷಯ. ಒಟ್ಟಾರೆಯಾಗಿ ಈಗಿನ ಸಮಯ ಇದು ನಾವು ಮಾತಾಡಿದ್ದು ಹೇಳಿದ್ದು ನಿಜ. ಆದರೆ ಮುಖ್ಯಮಂತ್ರಿ ನಿತೀಶ್ ಅವರು ಪ್ರಧಾನಿ ಆಗ್ಬೋದು. ಅದೇ ಕಾಲಕ್ಕೆ ಬಿಹಾರದ RJD ನಮ್ಮ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲ ನಿತೀಶ್ ಕುಮಾರರ ಮಗ ಏನು ಅಲ್ಲಿಯ ಮುಖ್ಯಮಂತ್ರಿ ಆಗ್ಬೋದು. ನೋಡ್ರಿ ಏನಾಗ್ತದೆ ಡೆವಲಪ್ಮೆಂಟ. ಈ ಮುಂದಿನ 2-3 ದಿನಗಳಲ್ಲೇ ಏನು ಬೇಕಾದ್ದಾಗ್ಬೋದು. ಇಲ್ಲ ಆ್ಯಸ್ ಇಟ್ ಈಸ್ ಗೊತ್ತಂದ್ರೆ ನಿಮಗೆ ಇದರಲ್ಲಿ ಮಾಹಿರಿದ್ದಾರೆ BJPಗರು ಇವ್ರಿಗಿಂತಲೂ ನಮ್ಮ ಇಂಡಿಯಾ ಗಠಬಂಧನ್ಗಿಂತಲೂ ಅವ್ರು ಏನಾದರೂ ಮಾಡ್ಬೋದಾ. ಆದ್ರೆ ಇನ್ನು ಮಾಡೋದಕ್ಕೆ ಭಯ ಏನದಪ್ಪ ಅಂತಂದ್ರೆ ಜನಕ್ಕೆ ಇವರಿಗೆ ನಾಯ್ಡು ಮತ್ತು ನಿತೀಶರಲ್ಲೇ ಇವರು ನಂಬುವ ಹಾಗಿಲ್ಲಪ್ಪ, ಯಾವ ಭಯದ ಬದಲಾಗ್ತಾರೆ ಅನ್ನೋಂಥ ಭಯ ಅವ್ರಿಗೆ ಸೇರಿದ. ಆ ಭಯ ಎಷ್ಟರ ಮಟ್ಟಿಗೆ ಕಿತ್ತು ಹಾಕ್ತಾರೆ ಅನ್ನೋದ್ರ ಮೇಲೆ ಈ BJPಯ ನಮ್ಮ ಪ್ರಧಾನಿ ಮೋದಿ ಅವರ ಒಂದು ಕುರ್ಚಿ ಉಳಿಯುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ಈಗಿನ ಇವತ್ತಿನ ಈ ಸದ್ಯದ ಒಂದು ಡೆವಲಪ್ಮೆಂಟ್ ಅಂತ ನಿಮ್ಗೆ ಹೇಳಬೇಕಾಗಿತ್ತು, ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನೋಡಿ ಬಂದರೆ